ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹವಾ ಮಹಲ್ ಜೈಪುರದ ಅತ್ಯಂತ ಸೊಗಸಾದ ಪ್ರವಾಸಿ ಸ್ಮಾರಕವಾಗಿದ್ದು ಇದನ್ನು ಪ್ಯಾಲೇಸ್ ಆಫ್ ವಿಂಡ್ಸ್ ಎಂದು ಸಹ ಕರೆಯಲಾಗುತ್ತದೆ. ಇದು ಅಸಾಧಾರಣ ವಾಸ್ತುಶಿಲ್ಪದ ವಿನ್ಯಾಸಕ್ಕೆ ಸಾಕ್ಷಿಯಾಗಿದ್ದು ಈ ಅರಮನೆಯ ಉದ್ದಗಲಕ್ಕೂ ಗಾಳಿಯ ನಿರಂತರ ಹರಿವನ್ನು ಹೊಂದಿದೆ. 1799ರಲ್ಲಿ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ನಿರ್ಮಿಸಿದ ಹವಾ ಮಹಲ್ ಅನ್ನು ಲಾಲ್ ಚಂದ್ ಉಸ್ತಾದ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಪಿಂಕ್ ಸಿಟಿ ಎಂದು ಕರೆಯಲ್ಪಡುವ ಜೈಪುರದ ವಾಸ್ತುಶಿಲ್ಪದ ಪರಂಪರೆಗೆ ಅನುಗುಣವಾಗಿ ಈ ರಚನೆಯು ಕೆಂಪು ಮತ್ತು ಗುಲಾಬಿ ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ಹವಾ ಮಹಲ್ ಒಂದು ಮನಮೋಹಕವಾದ ಅರಮನೆಯಾಗಿದ್ದು ಸುಮಾರು 953 ಸಣ್ಣ ಕಿಟಕಿಗಳನ್ನು ಹೊಂದಿದೆ. ಇದನ್ನು ಜೆರೋಕಾಸ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಕಿಟಕಿಗಳನ್ನು ಸಂಕೀರ್ಣವಾದ ಜಾಲರಿಯಿಂದ ಅಲಂಕರಿಸಲಾಗಿದೆ. ಈ ಕಿಟಕಿಗಳ ವಿನ್ಯಾಸವು ಗಾಳಿಯನ್ನು ಮುಕ್ತವಾಗಿ ಪ್ರಸಾರ ಮಾಡುವಂತಿದ್ದು ಬೇಸಿಗೆಯ ಸಮಯದಲ್ಲೂ ತಂಪಾದ ವಾತಾವರಣವನ್ನು ನೀಡುತ್ತದೆ. ಹವಾ ಮಹಲ್ಗೆ ಪ್ರವೇಶಿಸುತ್ತಿದ್ದಂತೆ ಸಣ್ಣ ಅಂಗಳದ ಸರಣಿಯನ್ನು ಕಾಣಬಹುದು. ಈ ಸ್ಥಳಗಳು ಪ್ರಶಾಂತವಾಗಿದ್ದು ಹೊರಗಿನ ಗದ್ದಲದಿಂದ ಸಂಪೂರ್ಣ ಮುಕ್ತವಾಗಿವೆ. ಈ ಬೃಹತ್ ಪ್ರಾಂಗಣಗಳನ್ನು ರಾಜಮನೆತನದವರ ಖಾಸಗಿ ಸಭೆ ಮತ್ತು ಸಮಾರಂಭಗಳಿಗೆ ಬಳಸುತ್ತಿದ್ದರು ಎನ್ನಲಾಗುತ್ತದೆ. ಪ್ರಾಂಗಣದಲ್ಲಿ ಒಂದು ಸಣ್ಣ ವಸ್ತು ಸಂಗ್ರಹಾಲಯವಿದ್ದು ಇದು ರಾಜರ ಕಾಲದ ವಿವಿಧ ಕಲಾಕೃತಿಗಳು, ಆಯುಧಗಳು ಮತ್ತು ವಸ್ತುಗಳನ್ನು ಪ್ರದರ್ಶಿಸುತ್ತದೆ. ಈ ವಸ್ತು ಸಂಗ್ರಹಾಲಯವು ಜೈಪುರ ಮತ್ತು ರಾಜಮನೆತನದ ಇತಿಹಾಸ ಮತ್ತು ಸಂಸ್ಕೃತಿಯ ಒಂದು ನೋಟ ನೀಡುತ್ತದೆ. ಹಾಗೆಯೇ ಅರಮನೆಯ ಕಿರಿದಾದ ಕಾರಿಡಾರ್ಗಳು, ಕಡಿದಾದ ಮೆಟ್ಟಿಲುಗಳು ಮತ್ತು ವಿವಿಧ ಹಂತಗಳನ್ನು ಸಂಪರ್ಕಿಸುವ ಇಳಿಜಾರುಗಳನ್ನು ಹೊಂದಿದೆ. ಹಲವಾರು ಸಣ್ಣ ಕಿಟಕಿಗಳು ಹವಾಮಹಲ್ನ ಅತ್ಯಂತ ವಿಶಿಷ್ಟ ಲಕ್ಷಣವಾಗಿದೆ. ಅವು ನಗರದ ವಿಹಂಗಮ ನೋಟವನ್ನು ಒದಗಿಸುತ್ತವೆ ಮತ್ತು ಕಿಟಕಿಗಳ ಕಾರಣ ಅಸಾಧಾರಣ ಬೆಳಕು ಮತ್ತು ಗಾಳಿಯನ್ನು ಈ ಮಹಲ್ ಹೊಂದಿದೆ. ಜೈಪುರದ ಈ ಹವಾಮಹಲ್ ಎತ್ತರದ ಮಹಡಿಗಳನ್ನು ಒಳಗೊಂಡಿದ್ದು ಇದು ಸಿಟಿ ಪ್ಯಾಲೇಸ್, ಜಂತರ್ ಮಂತರ್ ಮತ್ತು ಇತರ ಪ್ರವಾಸಿ ನೋಟಗಳನ್ನು ನೀಡುತ್ತದೆ. ಮೇಲಿನ ಮಹಡಿಯನ್ನು ಪ್ರಕಾಶ್ ಮಂದಿರ್ ಮತ್ತು ಹವಾ ಮಂದಿರ್ ಎಂದು ಕರೆಯಲಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ, ವಂದೇ ಮಾತರಂ.